ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸರ್ಜಿಕಲ್ ಸ್ಟ್ರೈಕ್. ಬಂಗಾಳದಲ್ಲಿ ಭರ್ಜರಿ ಬದಲಾವಣೆ ಮಾಡ್ತಿದೆ ಬಿಜೆಪಿ. ಒಂದೇ ದಿನದಲ್ಲಿ 7 ಯೋಜನೆಗಳಿಗೆ ಸಿಕ್ತು ಚಾಲನೆ. ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸರ್ಜಿಕಲ್ ಸ್ಟ್ರೈಕ್. ಬಂಗಾಳದಲ್ಲಿ ಭರ್ಜರಿ ಬದಲಾವಣೆ ಬಿಜೆಪಿಯಿಂದ. ಒಂದೇ ಒಂದು ದಿನದಲ್ಲಿ 7 ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇಂದಿನಿಂದ ಬಂಗಾಳದಲ್ಲಿ ಮಹಿಳೆಯರಿಗೆ ಉಚಿತ ಬಸ್. ಜೂನ್ 1ರಿಂದ ಮಹಿಳೆಯರ ಖಾತೆಗೆ ಬೀಳುತ್ತೆ 3,000 ರೂಪಾಯಿ. ಧರ್ಮ ಜಾತಿ ಆಧಾರಿತ ಎಲ್ಲಾ ಯೋಜನೆಗಳಿಗೆ ಕೊಕ್ಕೆಯನ್ನ ಕೊಟ್ಟಿದ್ದಾರೆ. ಒಬಿಸಿ ಮೀಸಲಾತಿ ಮರು ಪರಿಶೀಲನೆಗೆ ತೀರ್ಮಾನ. ತಕ್ಷಣದಿಂದಲೇ 7ನೇ ವೇತನ ಆಯೋಗ ಜಾರಿ. ಇಮಾಮ್ಗಳಿಗೂ ನೀಡುತ್ತಿದ್ದ ಗೌರವಧನಕ್ಕೂ ತಡೆ. ಟಿಎಂಸಿ ಕಾಲದಲ್ಲಿ ನಡೆದ ಮಹಿಳೆಯರ ಮೇಲಿನ ಎಲ್ಲಾ ದೌರ್ಜನ್ಯ ಕೇಸ್ ತನಿಖೆ ಆಗುತ್ತೆ, ಮರು ತನಿಖೆ ಆಗುತ್ತೆ. ಬಂಗಾಳದಲ್ಲಿ ಸುವೇಂದು ಅಧಿಕಾರದ ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇದೆ. ಮಹಿಳೆಯರಿಗೆ ಫ್ರೀ ಬಸ್ ಅಂತೆ, ಮಹಿಳೆಯರ ಖಾತೆಗೆ 3,000 ರೂಪಾಯಿ ಅಂತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಇದನ್ನೇ ಮಾಡಿದ್ದು. ಬಟ್ ಇದಕ್ಕೆ ಎಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಬಿಜೆಪಿ. ಕರ್ನಾಟಕ ಯಾಕೆ ಈ ರೀತಿಯಾಗಿ ವ್ಯವಸ್ಥೆ ಆಗಿದೆ, ಸಾಲ ಆಗಿದೆ, ಜನ ಪರದಾಡ್ತಾ ಇದ್ದಾರೆ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕಂತ ಅಂದರೆ ಇವ್ರ ಗ್ಯಾರಂಟಿಗಳಿಂದ, ಬಸ್ ಫ್ರೀ, ಗೃಹಲಕ್ಷ್ಮಿ, ಇದರಿಂದ ತೊಂದರೆ ಆಗಿದೆ. ಸರ್ಕಾರ, ಕರ್ನಾಟಕ ರಾಜ್ಯಕ್ಕೆ ತೊಂದರೆ ಆಗಿದೆ. ಬಟ್ ಬಂಗಾಳದಲ್ಲಿ ಬಿಜೆಪಿನೂ ಅದನ್ನೇ ಮಾಡ್ತಲ್ಲ. ಈಗ 3,000 ರೂಪಾಯಿ ಹಣ, ಫ್ರೀ ಬಸ್ ವ್ಯವಸ್ಥೆ, ಅಂದರೆ ಇದು ವರ್ಕೌಟ್ ಆಗುತ್ತೆ ಅಂತ, ಜನ ಇದಕ್ಕೆ ಮತ ಹಾಕ್ತಾರೆ ಅಂತ, ಫ್ರೀ ಆಗಿ ಸಿಗುತ್ತೆ ಅಂತ ಅಂದರೆ ಜನ ಮತ ಹಾಕ್ತಾರೆ ಅಂತ ಅನ್ನುವಂಥ ಕಾರಣದಿಂದವೂ ಗೊತ್ತಿಲ್ಲ. ಬಟ್ ಹೇಳುವಂಥದ್ದು ಕರ್ನಾಟಕದಲ್ಲಿ ಮಾತನಾಡೋದೇ ಅದೇ. ಬಿಜೆಪಿ ವಿರೋಧ ಪಕ್ಷಗಳು ಮಾತನಾಡೋದು ಇದನ್ನ ಇಟ್ಕೊಂಡು. ಬಟ್ ಈ ಬಂಗಾಳದಲ್ಲಿ ಕೂಡ ಅದೇ. ಸೊ ಇದೀಗ ಸುವೇಂದು ಅಧಿಕಾರಿ, ಸಾಕಷ್ಟು ಪೈಪೋಟಿಗಳ ನಂತರ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದಿದ್ದಾರೆ, ಸಿಎಂ ಆಗಿದ್ದಾರೆ. ಬದಲಾವಣೆ ಏನಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ? ಮಹಿಳೆಯರ ಮೇಲೆ ಆದಂಥ ದೌರ್ಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರು ತನಿಖೆ ಆಗುತ್ತೆ. ಇನ್ನು ಮೀಸಲಾತಿ ಮರು ಪರಿಶೀಲನೆಗೆ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಒಬಿಸಿ ಮೀಸಲಾತಿ 7ನೇ ವೇತನ ಆಯೋಗ ಜಾರಿ ಮಾಡಲಾಗಿದೆ. ಏನೇನೆಲ್ಲ ಭರವಸೆಯನ್ನ ಕೊಟ್ಟಿರ್ತಾರಲ್ಲ ಎಲೆಕ್ಷನ್ ಟೈಮಲ್ಲಿ, ಅದನ್ನೆಲ್ಲವನ್ನು ಕೂಡ ಈಡೇರಿಸ್ಕೊಡ್ಬೇಕಲ್ಲ ಆ ಒಂದು ನಿಟ್ಟಿನಲ್ಲಿ. ಬಟ್ ಪಶ್ಚಿಮ ಬಂಗಾಳದಲ್ಲಿ ನಿಜಕ್ಕೂ ಬದಲಾವಣೆ ಆಗಬೇಕಾಗಿರೋದೇನು? ಹಿಂಸಾಚಾರವನ್ನು ತಡೆಗಟ್ಟಬೇಕಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿಯಲ್ಲಿ ಟೆರರಿಸಂ ರೀತಿಯಲ್ಲಿ ಜನ ಅಲ್ಲಿ ವರ್ತನೆ ಮಾಡ್ತಾರೆ ಕೆಲವೊಂದು ಜನ. ಇದೇ ಸುವೇಂದು ಅಧಿಕಾರಿಯ PA ಮರ್ಡರ್ ಆಯ್ತಲ್ಲ, ಅಲ್ಲಿ ಯಾವ ರೀತಿಯಾಗಿ ಮನೆಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ, ಇವೆಲ್ಲವೂ ಕೂಡ ಬದಲಾಗಬೇಕಾಗಿರೋದು ಸುಮಾರಿದೆ ಪಶ್ಚಿಮ ಬಂಗಾಳದಲ್ಲಿ. ಬಿಜೆಪಿಯಿಂದ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ. ಕಾದ್ ನೋಡೋಣ.